IPLದಲ್ಲಿ RCB ಗೆದ್ದಿರುವಂತಹ ಸಂತೋಷ ಸಂಭ್ರಮ ಪಡಬೇಕಾದ ಸಂದರ್ಭದಲ್ಲಿ ಈ ಶೋಕಾಚರಣೆಯನ್ನು ಮಾಡುವಂಥ ಸ್ಥಿತಿಯನ್ನು ತಂದಿರೋದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಈ ಸ್ಥಿತಿಯನ್ನು ತರೋದಕ್ಕೆ 100ಕ್ಕೆ 100ರಷ್ಟು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು, ಗೃಹ ಮಂತ್ರಿಯಾಗಿ ಪರಮೇಶ್ವರ್ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಇರೋದೇ ಈ ಸಮಸ್ಯೆಗೆ, ಈ ಕಾಲ್ತುಳಿತದ ಘಟನೆಗೆ ಕಾರಣ ಆಗಿರೋದು. ಇದರ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳೋದಕ್ಕೆ ನಿರಪರಾಧಿಗಳ ಕಡೆಯಲ್ಲಿ ರಾಜ್ಯ ಸರ್ಕಾರವೇ ಈ ಕೇಸನ್ನು ತಿರುಗಿಸ್ತಾ ಇದೆ. ಇದು ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಜನರ ಗಮನವನ್ನು, ಮಾಧ್ಯಮದವರ ಗಮನವನ್ನು ಬೇರೆಡೆಗೆ ತಿರುಗಿಸೋದಕ್ಕೆ ಮಾಡ್ತಿರುವಂತಹ ಒಂದು ಕೆಟ್ಟ ತಂತ್ರಗಾರಿಕೆ. ಇದು ರಾಜ್ಯದ ಜನತೆಗೆ ಸ್ಪಷ್ಟ ಇದೆ. ರಾಜ್ಯದ ಜನ ಕಾಂಗ್ರೆಸ್ಸಿನ ಈ ವೈಫಲ್ಯತೆ ಬಗ್ಗೆ ಬೀದಿಗಳಲ್ಲಿ ಚೀತು ಅಂತ ಹೇಳ್ತಾ ಇರೋ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಇದರಿಂದ ಪಾಠ ಕಲಿಯುತ್ತೆ ಅಂತ ನನಗೇನು ಅನಿಸೋದಿಲ್ಲ. ನಾನು ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ. ಅವರಿಗೆ ಹೇಳೋದಕ್ಕಿಂತಲೂ ಅಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಅಧಿಕಾರ ಹಂಚಿಕೆ ಸೂತ್ರ ಏನಿದೆಯೋ ಆ ಗೊಂದಲವನ್ನು ಮೊದಲು ಬಗೆಹರಿಸಿ. ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಅದೊಂದು ದಾರಿಯಲ್ಲಿ ಇರಬಹುದು ಅಂತ ನಂಬಿಕೆ. ಹಾಗಾದರೆ ಆ ಸಮಸ್ಯೆಯನ್ನು ನೀವು ಬಗೆಹರಿಸೋದ್ರೆ ಈಗಾಗಲೇ ಕುಸಿದು ಬಿದ್ದು ಹೋಗಿರುವಂಥ ಆಡಳಿತ ಯಂತ್ರ ಮತ್ತಷ್ಟು ಜರ್ಜರಿತ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಕರ್ನಾಟಕದ ಬಗ್ಗೆ ಸ್ವಲ್ಪವಾದರೂ ಜವಾಬ್ದಾರಿ ಇದ್ದರೆ, ಕರ್ನಾಟಕದ ಅಭಿವೃದ್ಧಿ, ಕರ್ನಾಟಕದ ಜನರ ಹಿತಚಿಂತನೆಯ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ, ಇಂಥ ಬೇಜವಾಬ್ದಾರಿ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರುವಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರ ಅಧಿಕಾರ ಹಂಚಿಕೆಯ ಸೂತ್ರದ ನಿಮ್ಮ ಒಳ ಒಪ್ಪಂದ ಏನಿದೆಯಲ್ಲ, ಅದು ಏನಿದೆ ಅಂತ ಬಹಿರಂಗಪಡಿಸಿ ಅದರಂತೆ ನಡೆಯೋದಕ್ಕೆ ಅವಕಾಶ ಕೊಡಿ. ಆಗ ಒಂದು ಸ್ಥಿತಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಕಾಂಗ್ರೆಸ್ಸಿಂದ ಅದು ನಿರೀಕ್ಷಿಸುತ್ತ ಒಟ್ಟಾರೆ ನಿಮಗೆ ಹೇಳಬೇಕಾದ ಎಲ್ಲ ಸಂಗತಿಯನ್ನು ನಾನು ಮಾತನಾಡಿ ಹೇಳಿದ್ದೇನೆ. ಈ ಸರ್ಕಾರ ತನ್ನ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳೋದಕ್ಕೆ ಇದು ಅಧಿಕಾರಿಗಳ ಕಡೆಗೆ, ಆ ಸಂಸ್ಥೆಗಳ ಕಡೆಗೆ, ಇನ್ಯಾರದೋ ಕಡೆಗೆ ಈ ವಿಷಯವನ್ನು ತಿರುಗಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ತಿರುಚುತ್ತಾನೂ ಇದೆ, ತಿರುಗಿಸ್ತಾನೂ ಇದೆ. ಇದು ಜನತೆಗೆ ಸ್ಪಷ್ಟ ಇದೆ ಇವರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಗೊಂದಲ ಮಾಡ್ಕೊಂಡಿದ್ದಾರೆ ಅಂತ. ಆಡಳಿತದಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಇದನ್ನು ಸರಿಪಡಿಸ್ಕೊಳ್ಬೇಕು. ಸರಿಗ BJPಯ ಅಭ್ಯರ್ಥಿ ನಮ್ಮ ಕಮಲದು ಗೆಲ್ಲುತ್ತೆ ಸರ್. ಅಂದರೆ ಯಾರು BJPಯಿಂದಲೇ ಬರ್ತಾರೆ ಅಥವಾ ಹೆಬ್ಬಾರ್ ಪಾಳ್ಯದಿಂದ ಬರ್ತಾರ ಅಂತ ನಾನು ಏನು ಹೇಳಿದೆ ನಿಮ್ಮ ಎದುರುಗಡೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಕ್ಯಾಂಡಿಡೇಟ್ ಸರ್, ಕ್ಯಾಂಡಿಡೇಟ್ ನಮ್ದು ಕಮಲದು ಹೂವೆ. ಹೊಸ ಕ್ಯಾಂಡಿಡೇಟ್ ಕಮಲದು ಹೂವೆ ನಮ್ಮ ಅಭ್ಯರ್ಥಿ. ಕಮಲದ ಹೂವನ್ನೇ ನಾವು ಗೆಲ್ಲಿಸೋದು. ಯಲ್ಲಾಪುರ ಕ್ಷೇತ್ರದಲ್ಲಿ BJP ಕಮಲದ ಹೂವೇ ಗೆಲ್ಲುತ್ತೆ. ಯಾವ ಕಮಲ ಸರ್? ಹಳೆ ಕಮಲ ಹಂಗೆ ಸರ್.